ಬಿಟ್ಕಾಯಿನ್ ಹಗರಣ ನಿಮಗೆಲ್ಲ ನೆನಪಿರಬಹುದು. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಸರ್ಕಾರವನ್ನ ತೀವ್ರ ಮುಜುಗರಕ್ಕೆ ದೂಡಿದಂತಹ ವಿಚಾರ. ಈಗಾಗಲೇ ಆರೋಪಿ ಶ್ರೀಕಿ ಸೇರಿದಂತೆ ಅನೇಕರು ಇದರಲ್ಲಿ ಅರೆಸ್ಟ್ ಆಗಿ ಜಾಮೀನಿನ ಮೇಲೆ ಕೆಲವರು ಆಚೆ ಇದ್ದಾರೆ. ಹಾಗೆ ಸಿಸಿಬಿ ಅಧಿಕಾರಿಗಳಲ್ಲಿ ಕೆಲವರು ವಿಚಾರಣೆಯ ಬಿಸಿಯನ್ನ ಕೂಡ ಅನುಭವಿಸಿದ್ದಾರೆ. ಕೆಲವು ಅಧಿಕಾರಿಗಳು ಈಗಾಗಲೇ ಅಂದರ್ ಕೂಡ ಆಗಿದ್ದಾರೆ. ಈಗ ವಿಚಾರಣೆಯ ಬಿಸಿ ತಟ್ಟಿದ್ದು ಹಿರಿಯ IAS ಅಧಿಕಾರಿ ಸಂದೀಪ್ ಪಾಟೀಲ್ಗೆ. ಇವತ್ತಿನ ವಿಚಾರಣೆಯ ಡೀಟೇಲ್ಸ್ ಬನ್ನಿ ನೋಡ್ಕೊಂಡು ಬರೋಣ. ಬಿಟ್ಕಾಯಿನ್ ಕೇಸ್, ಹಿರಿಯ IPS ಅಧಿಕಾರಿಗೆ CID ನೋಟಿಸ್. 2 ಗಂಟೆಗಳ ವಿಚಾರಣೆ ಎದುರಿಸಿದ ಸಂದೀಪ್ ಪಾಟೀಲ್. ಬಿಜೆಪಿ ಸರ್ಕಾರಕ್ಕೆ ಸಂಕಷ್ಟದಲ್ಲಿ ಸಿಲುಕಿಸಿದ್ದ ಬಿಟ್ಕಾಯಿನ್ ಕೇಸ್ ಪ್ರಕರಣದಲ್ಲಿ ವಿಚಾರಣೆ ಮಾಡಿದ ಪೊಲೀಸ್ ಅಧಿಕಾರಿಗಳಿಗೆ ಸಂಕಷ್ಟ ಎದುರಾಗಿದೆ. ಪ್ರಕರಣದ ತನಿಖೆ ಮಾಡಿದ್ದ DYSP ಶ್ರೀಧರ್ ಪೂಜಾರ್, ಸಿಸಿಬಿ ಇನ್ಸ್ಪೆಕ್ಟರ್ಗಳಾಗಿದ್ದ ಚಂದ್ರಧರ್, ಲಕ್ಷ್ಮೀಕಾಂತಯ್ಯ, ಪ್ರಶಾಂತ್ ಬಾಬು ಹಾಗೂ ಖಾಸಗಿ ವ್ಯಕ್ತಿ ಸೇರಿ 5 ವಿರುದ್ಧ CIDಯಲ್ಲಿ FIR ದಾಖಲಾಗಿದ್ದು ಅಧಿಕಾರಿಗಳು ತನಿಖೆಯನ್ನ ಮಾಡುತ್ತಿದ್ದಾರೆ. ಬಿಟ್ಕಾಯಿನ್ ಹಗರಣದ ಆರೋಪಿ ಶ್ರೀಕಿ ವಿಚಾರಣೆಯ ವೇಳೆ ಆತ ನೀಡಿದ್ದ ಮಾಹಿತಿಯನ್ನು ಆಧರಿಸಿ ಪೊಲೀಸ್ ಅಧಿಕಾರಿಗಳ ವಿರುದ್ಧ FIR ದಾಖಲಾಗಿದೆ. ಇನ್ಸ್ಪೆಕ್ಟರ್ ಪ್ರಶಾಂತ್ ಬಾಬು ಹಾಗೂ ಖಾಸಗಿ ವ್ಯಕ್ತಿಯನ್ನ ಬಂಧಿಸಿ ವಿಚಾರಣೆ ಮಾಡಿದಾಗ ಬಿಟ್ಕಾಯಿನ್ ವಿಚಾರಣೆಯ ವೇಳೆ ಆದ ಲೋಪದೋಷಗಳ ಬಗ್ಗೆ ಹಿರಿಯ ಅಧಿಕಾರಿಗಳ ಕಡೆಗೆ ಬೊಟ್ಟು ಮಾಡಿದ್ದಾರೆ. ಇದೇ ಕಾರಣಕ್ಕೆ ಬಿಟ್ಕಾಯಿನ್ ಹಗರಣ ಪ್ರಕರಣದ ತನಿಖೆ ಮಾಡಿದಾಗ ಸಿಸಿಬಿ ಜಂಟಿ ಪೊಲೀಸ್ ಆಯುಕ್ತರಾದ ಸಂದೀಪ್ ಪಾಟೀಲ್ಗೆ SIT ಅಧಿಕಾರಿಗಳು ನೋಟಿಸ್ ನೀಡಿ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ನೀಡಿದ್ದಾರೆ. ಇನ್ನು ಇಂದು ಮಧ್ಯಾಹ್ನ SIT ಅಧಿಕಾರಿಗಳ ಮುಂದೆ ಹಾಜರಾಗಿದ್ದ ಸಂದೀಪ್ ಪಾಟೀಲ್ 2 ಗಂಟೆ ತನಿಖೆಯನ್ನ ಎದುರಿಸಿದ್ದಾರೆ. DYSPಗಳು ಸಂದೀಪ್ ಪಾಟೀಲ್ ಕಡೆಗೆ ಬೆರಳು ಮಾಡಿದ್ದ ಬಗ್ಗೆ SIT ಮಾಹಿತಿಯನ್ನ ಪಡೆದುಕೊಂಡಿದೆ. ಅವಶ್ಯಕತೆ ಇದ್ರೆ ಮತ್ತೆ ವಿಚಾರಣೆಗೆ ಬರಬೇಕಾಗತ್ತೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.